ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ಮತ್ತೊಂದು ದಿವಸ ದೇವರ ಸಮ್ಮುಖದಲ್ಲಿ ನಾವೆಲ್ಲರೂ ಬಂದು ದೇವರ ವಾಕ್ಯಗಳನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡುವುದಕ್ಕೆ ಈ ದಿನವೂ ಕೂಡ ನಾವು ಬಂದಿದ್ದೇವೆ. ದೇವರು ತುಂಬ ಒಳ್ಳೆಯವನು. ಆತನ ಕೃಪೆ ಕರುಣೆ ನಮಗೆ ಹತ್ತಿರವಾಗಿದೆ. ಈ ದಿನ ನಾನು ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ಮಾತನಾಡಬೇಕೆಂದು ದೇವರ ಆತ್ಮನ ಪ್ರೇರೇಪಣೆಯಿಂದ ಆರಿಸಿಕೊಂಡಿದ್ದೇನೆ. ನೀವು ಅಂದುಕೊಳ್ಳುತ್ತಾ ಇರ್ಬೋದು, ಕೆಲವು ಸಾರಿ ಕ್ರೈಸ್ತರಿಗೆ ಇಲ್ಲವೇ ಯೇಸುವನ್ನು ನಂಬಿದವರಿಗೆ ಮಾತ್ರ ಯಾಕೆ ಮೊದಲು ಸಹಾಯ ಮಾಡಬೇಕು? ಅದು ಸ್ವಾರ್ಥ ಆಗೋದಿಲ್ವಾ? ಏಕೆಂದರೆ ಬೈಬಲಲ್ಲಿ ನೋಡುವಾಗ ಕೆಲವರು ಪ್ರಶ್ನೆ ಮಾಡುತ್ತಾ ಇರ್ತಾರೆ, ದೇವರು ನಿಸ್ವಾರ್ಥಿ ಆದರೆ ಯಾಕೆ ಕೇವಲ ಇಸ್ರಾಯೇಲರ ಮೇಲೆ ಕೃಪೆಯನ್ನು ತೋರಿಸಿದ್ದಾನೆ? ಯಾಕೆ ಇಸ್ರಾಯೇಲರಿಗೆ ಸ್ಪೆಷಲ್ ಆಗಿರುವಂಥ ಕನ್ಸಿಡರೇಷನ್? ಅಂದರೆ ಇಸ್ರಾಯೇಲನ್ನ ಮಾತ್ರ ನನ್ನ ಜನರು, ನಾನಾದುಕೊಂಡವರು, ಇದು ಸ್ವಾರ್ಥ ಅಲ್ವಾ? ಇದು ಪಾರ್ಶಾಲಿಟಿ ಅಲ್ವಾ ಅಂತ ಕೇಳ್ತಾರೆ. ಆದರೆ ನನ್ನ ಪ್ರಿಯ ದೇವಜನವೇ, ದೇವರ ವಾಕ್ಯ ಹೇಳೋದೇನೆಂದರೆ, ಯಾರು ಆತನನ್ನು ಪ್ರೀತಿಸ್ತಾರೋ, ಯಾರು ಆತನಲ್ಲಿ ನೆಲೆಗೊಳ್ಳುತ್ತಾರೋ, ನಿರಂತರವಾಗಿರುತ್ತಾರೋ ಅವರಿಗೆ ವಿಶೇಷವಾದ ಪ್ಯಾಕೇಜ್. ಎಲ್ಲರಿಗೂ ಪ್ರೀತಿ ಇದೆ, ದೇವರ ಬಳಿಯಲ್ಲಿ ಎಲ್ಲರಿಗೂ ಪ್ರೀತಿ ಇದೆ, ಎಲ್ಲರ ಮೇಲೂ ಕರುಣೆ ತೋರಿಸುತ್ತಾರೆ. ಆತನು ನೀವು ಬೇರೆ ದೇಶದವರು, ನೀವು ಬೇರೆಯವರು, ನಾನು ನಿಮ್ಮ ಮೇಲೆ ಕರುಣೆ ತೋರಿಸಲ್ಲ, ನಿಮ್ಮ ಮೇಲೆ ಕೃಪೆ ತೋರಿಸಲ್ಲ ಅಂತ ಹೇಳುವ ದೇವರಲ್ಲ ಆತನು. ಆದರೆ ಯಾರು ಆತನ ಮಾತನ್ನ ಕೇಳ್ತಾರೋ, ಯಾರು ಆತನನ್ನ ತನ್ನ ತಂದೆಯಾಗಿ ದೇವರಾಗಿ ಅಂಗೀಕರಿಸಿಕೊಳ್ಳುತ್ತಾರೋ ಅವರಿಗೆ ಪ್ರತ್ಯೇಕವಾದಂಥ ಆಶೀರ್ವಾದವು ದೇವರು ಕೊಡುವಂಥವನು ಆಗಿದ್ದಾನೆ. ಇವತ್ತು ನಾವು ವಾಕ್ಯದಲ್ಲಿ ನೋಡುವಾಗ ದೇವರ ಕೃಪೆಯಿಂದ ನಂಬಿದ್ದವರಿಗೆ ಬಹಳ ಸಹಾಯ ಮಾಡಿದನು ಅಂತ ಅಪೊಲ್ಲೋಸನ ಕುರಿತಾಗಿ ಹೇಳುತ್ತಾ ಇದೆ. ದೇವರನ್ನ ನಂಬದವರಿಗಿಂತಲೂ ನಂಬಿದವರಿಗೆ ಮೊದಲ ಪ್ರಾಮುಖ್ಯತೆಯನ್ನು ನಾವು ಕೊಡುವಂಥವರಾಗಿರಬೇಕು. ಸೊ ಅದರಿಂದ ಇವತ್ತು ಇನ್ನೂ ಕೆಲವು ವಿಚಾರಗಳನ್ನು ನಾವು ಅದರ ವಾಕ್ಯಾನುಸಾರವಾಗಿ ಧ್ಯಾನ ಮಾಡಿಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಹಾಡನ್ನು ಹಾಡಿಕೊಂಡು ದೇವರ ನಾಮವನ್ನು ಘನಪಡಿಸಿ ಪ್ರಾರ್ಥಿಸೋಣ. ಓಕೆನಾ? ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿಯು ನಿಂತು ಸದಯನಾಗಿ ತಟ್ಟುತ್ತಿರುವ ಸಕಲ ವಿಧವಾಗಿ. ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿಯು ನಿಂತು ಸದಯನಾಗಿ ತಟ್ಟುತ್ತಿರುವ ಸಕಲ ವಿಧವಾಗಿ, ನಿಂತು ಸದಯನಾಗಿ ತಟ್ಟುತ್ತಿರುವ ಸಕಲ ವಿಧವಾಗಿ, ಅನ್ಯನಂತೆ ನಿಂತಿರುವವನ ಅವಲೋಕಿಸು ಬೇಗ, ಅನ್ಯನಂತೆ ನಿಂತಿರುವವನ ಅವಲೋಕಿಸು ಬೇಗ, ಆತನನ್ಯನಲ್ಲ ಲೋಕರಕ್ಷಕ ಆತ್ಮ ಸ್ನೇಹಿತನು, ಆತನನ್ಯನಲ್ಲ ಲೋಕರಕ್ಷಕ ಆತ್ಮ ಸ್ನೇಹಿತನು. ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿಯು ನಿಂತು ಸದಯನಾಗಿ ತಟ್ಟುತ್ತಿರುವ ಸಕಲ ವಿಧವಾಗಿ, ನಿಂತು ಸದಯನಾಗಿ ತಟ್ಟುತ್ತಿರುವ ಸಕಲ ವಿಧವಾಗಿ, ಎಷ್ಟರವರೆಗೆ ನಿಲ್ಲಿಸಿಕೊಂಡು ಪೀಡಿಸುತ್ತಿರುವಿರಿ, ಎಷ್ಟರವರೆಗೆ ನಿಲ್ಲಿಸಿಕೊಂಡು ಪೀಡಿಸುತ್ತಿರುವಿರಿ, ಆತನು ಎಷ್ಟೋ ದಯದಿ ಕರೆಯುತ್ತಲಿರುವನು ನಿಮ್ಮನು ಮಿತ್ರರೇ, ಆತನು ಎಷ್ಟೋ ದಯದಿ ಕರೆಯುತ್ತಲಿರುವನು ನಿಮ್ಮನು ಮಿತ್ರರೇ. ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿಯು ನಿಂತು ಸದಯನಾಗಿ ತಟ್ಟುತ್ತಿರುವ ಸಕಲ ವಿಧವಾಗಿ, ನಿಂತು ಸದಯನಾಗಿ ತಟ್ಟುತ್ತಿರುವ ಸಕಲ ವಿಧವಾಗಿ,
ಕರುಣೆಯಿಂದ ತನ್ನ ಕರಗಳ ನೀಡುತ್ತ ನಿಂತಿಹನು. ಕರುಣೆಯಿಂದ ತನ್ನ ಕರಗಳ ನೀಡುತ್ತ ನಿಂತಿಹನು. ನಿಮ್ಮನ ಪೊರಗೆ ಸೇರಿಸಿ ಕೊಳ್ಳಲು ನಿರತವು ಕಾದಿಹನು. ನಿಮ್ಮನು ಪೊರಗೆ ಸೇರಿಸಿ ಕೊಳ್ಳಲು ನಿರತವು ಕಾದಿಹನು. ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿಯು ನಿಂತು ಸದಯನಾಗಿ ತಟ್ಟುತ್ತಿರುವ ಸಕಲ ವಿಧವಾಗಿ. ನಿಂತು ಸದಯನಾಗಿ ತಟ್ಟುತ್ತಿರುವ ಸಕಲ ವಿಧವಾಗಿ. ಸೇರಿಸಿಕೊಳ್ಳಿರಿ ಹೃದಯಗಳಲ್ಲಿ ಶ್ರೀಕ್ರಿಸ್ತೇಸುವನು. ಸೇರಿಸಿಕೊಳ್ಳಿರಿ ಹೃದಯಗಳಲ್ಲಿ ಶ್ರೀಕ್ರಿಸ್ತೇಸುವನು. ಆತನ ಸೇರಿಸಿಕೊಂಡರೆ ಕೊಡುವನು ನಿಮಗೆ ಸ್ಥಿರ ಜೀವ ಕೃಪೆಯನ್ನು. ಆತನ ಸೇರಿಸಿಕೊಂಡರೆ ಕೊಡುವನು ನಿಮಗೆ ಸ್ಥಿರ ಜೀವ ಕೃಪೆಯನ್ನು. ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿಯು ನಿಂತು ಸದಯನಾಗಿ ತಟ್ಟುತ್ತಿರುವ ಸಕಲ ವಿಧವಾಗಿ. ನಿಂತು ಸದಯನಾಗಿ ತಟ್ಟುತ್ತಿರುವ ಸಕಲ ವಿಧವಾಗಿ. ಯೇಸು ಸ್ವಾಮಿ ನಮ್ಮ ಹೃದಯವೆಂಬ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇರುತ್ತಾನಂತೆ. ನನ್ನ ಮಗಳೇ, ಮಗನೇ, ಮನ ತಿರುಗಿಕೋ, ನನ್ನ ಕಡೆಗೆ ಬಾ. ಎಷ್ಟರವರೆಗೂ ನೀನು ಬಾಗಿಲು ಮುಚ್ಕೊಂಡಿರ್ತೀಯ? ಎಷ್ಟರವರೆಗೆ ನನಗೆ ದೂರವಾಗಿರ್ತೀಯ? ಆ ರೀತಿಯಾಗಿ ಇರಬೇಡ ಎಂದು ಕೇಳುವಂಥ ದೇವರಾಗಿದ್ದಾರೆ. ಇವತ್ತು ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ನೀವು ನಿಮ್ಮ ಹೃದಯವನ್ನ ಯೇಸು ಸ್ವಾಮಿಗೆ ಕೊಟ್ಟಿದ್ದೀರಾ ಎಂದು ನಾನು ನಂಬುತ್ತಾ ಇದ್ದೇನೆ. ಯಾಕೆಂದ್ರೆ ಒತ್ತಡಗಳು, ಕೆಲಸಗಳು, ಕೆಲಸ ಕಾರ್ಯಗಳು, ಕುಟುಂಬ ಎಲ್ಲ ಇರುತ್ತೆ. ಇಲ್ಲ ಅಂತಲ್ಲ, ಪ್ರತಿಯೊಬ್ಬರಿಗೂ ಇರುತ್ತೆ. ವಾಕ್ಯ ಕೇಳುವ ನಿಮಗೂ, ವಾಕ್ಯ ಹೇಳುವ ನನಗೂ ಕೂಡ ಕುಟುಂಬದ ಜವಾಬ್ದಾರಿಗಳು, ಕೆಲಸಗಳು, ಕಾರ್ಯಗಳು ಇದ್ದೇ ಇರ್ತವೆ. ಇದರ ಮಧ್ಯದಲ್ಲಿ ದೇವರಿಗೆ ಸಮಯ ಕೊಡ್ಲಿಕ್ಕಾಗಿ ನಾವು ಬಂದಿದ್ದೇವೆ. ಸೊ ದೇವರ ವಾಕ್ಯ ಹೇಳಿದ ಹಾಗೆ ನಾವು ಆತನಿಗೆ ನಮ್ಮ ಹೃದಯಗಳನ್ನು ತೆರೆದುಕೊಟ್ಟು ಆತನು ಬರಮಾಡಿಕೊಳ್ಳುವಾಗ, ಆತನು ಬಂದು ವಾಸ ಮಾಡುವಾಗ ಎಲ್ಲ ಕೊರತೆ, ಎಲ್ಲ ಕಷ್ಟ, ಕಣ್ಣೀರು, ವೇದನೆಗಳು ಹೋಗ್ತವೆ. ಆತ್ಮೀಕವಾಗಿ ಬಲಗೊಳ್ಳುತ್ತೇವೆ, ಪರಲೋಕದ ಕಡೆಗೆ ನಡೀತಾ ಇರ್ತೇವೆ. ನಮ್ಮನ್ನ ದೇವರು ನೋಡಿ ನನ್ನ ಮಗನು ಸಿದ್ಧವಾಗಿದ್ದಾನೆ ಎಂದು ಸಂತೋಷ ಪಡುವಂಥವರಾಗಿದ್ದಾರೆ. ನಾವು 5 ಜನ ಕನ್ನಿಕೆಯರಂತೆ ಸಿದ್ಧವಾಗಿರಬೇಕು. ಇನ್ನು 5 ಜನ ಕನ್ನಿಕೆಯರಂತೆ ನಾವು ಬೇಜವಾಬ್ದಾರಿಯಿಂದ ಇರಬಾರದು, ಎಣ್ಣೆ ಮುಗಿದೋಗೋ ತನಕ ಇರಬಾರದು. ಮತ್ತೆ ಮತ್ತೆ ಪದೇ ಪದೇ ದಿನೇ ನಮ್ಮನ್ನ ದೇವರ ಕೈಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡ್ತಾ ಇರಬೇಕು. ಸೊ ದೇವರಿಗೆ ಸ್ತೋತ್ರ ಮಾಡೋಣ. ಇವತ್ತು ನಾವು ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಈ ದಿನ ಕೂಡ ಈ ಮಧ್ಯಕಾಲದಲ್ಲಿ ನಾವು ರಜಾ ಮಾಡ್ತಾ ಇದ್ವಿ ಭಾನುವಾರ ರಾತ್ರಿ. ಆದರೆ ಭಾನುವಾರ ರಾತ್ರಿ ಇವತ್ತು ಈಗ ನಿಮ್ಮೊಟ್ಟಿಗೆ ಬರುವುದಕ್ಕೆ ನನಗೆ ತುಂಬಾ ಸಂತೋಷ ಇದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯಾಕೆಂದ್ರೆ ಬೇರೆ ಏನೋ ಕೆಲಸದಲ್ಲಿ ಇದನ್ನು ನಿಮಗ್ನರಾಗ್ಬಿಡ್ತೀರಾ, ಅದಕ್ಕೆ ನಾನು ಬಂದಿದ್ದೇನೆ. ಇವತ್ತು ನಾವು ಧ್ಯಾನ ಮಾಡ್ಲಿಕ್ಕಿರುವಂತ ಅಂಶ ನಿಮಗೆ ಗೊತ್ತಾಗ್ತಾ ಇದೆ. ಕ್ರೈಸ್ತರಿಗೆ ಮಾತ್ರ ನಾವು ಯಾಕೆ ಸಹಾಯ ಮಾಡಬೇಕು? ಇಲ್ಲವೇ ನಂಬಿದವರಿಗೆ ಮಾತ್ರ, ಇಲ್ಲವೇ ವಿಶ್ವಾಸಿಗಳಿಗೆ ಮಾತ್ರ ಯಾಕೆ ಸಹಾಯ ಮಾಡಬೇಕು? ಆನಂತರ ವಿಶ್ವಾಸಿಗಳಿಗೆ. ಸೊ ಈ ವಿಷಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಮೊದಲು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯಾ ಜೀಸಸ್. ಮುಂಜಾನೆಯಲ್ಲಿಯೂ, ಮಧ್ಯಾಹ್ನದಲ್ಲಿಯೂ, ರಾತ್ರಿಯಲ್ಲಿಯೂ, ಮಧ್ಯರಾತ್ರಿಯಲ್ಲಿಯೂ, ಎಲ್ಲಾ ಕಾಲಗಳಲ್ಲಿ, ಎಲ್ಲಾ ಸಮಯಗಳಲ್ಲಿ ನಮ್ಮ ಸಂಗಡ ಇರುವಾತನೇ. ನಿಮ್ಮ ವಾಕ್ಯಗಳನ್ನ ಧ್ಯಾನಿಸುವಂತೆಯೂ ನಿಮ್ಮ ಸಮೀಪಕ್ಕೆ ಬರುವಂತೆಯೂ ಈ ದಿನವೂ ಮತ್ತೆ ನಮಗೆ ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ದೇವರೇ, ಒಂದು ದಿನವೂ ತಪ್ಪದೆ, ನೆನೆಸಿಕೊಳ್ಳದೆ, ಮರೆತು ಬಿಟ್ಟು ನಾವು ಜೀವಿಸದೆ ನಿಮ್ಮನ್ನೇ ಹಿಂಬಾಲಿಸುತ್ತಾ ನಡೆಯುವುದಕ್ಕೆ ನೀವು ನಮಗೆ ತೋರಿಸಿದ ಕೃಪೆಗಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ನಿನ್ನ ನಾಮವನ್ನ ಸ್ಮರಿಸಿದಷ್ಟು, ನಿನ್ನ ನಾಮವನ್ನು ಆರಾಧಿಸಿದಷ್ಟು, ನಿನ್ನ ನಾಮವನ್ನು ಕೇಳಿದಷ್ಟು ನಮ್ಮ ಜೀವಿತವು ಬದಲಾಗುತ್ತದೆ ಸ್ವಾಮಿ.
ಹೌದು ಕರ್ತನಾದ ದೇವರೇ, ನಾವು ಬದಲಾಗುವಂಥದ್ದು ಲೋಕದ ರೀತಿಗಳಿಂದಲ್ಲ, ನಿನ್ನ ಕೃಪೆಯಿಂದಲೇ ಸ್ವಾಮಿ. ನಿನ್ನ ನಿಯಮಗಳನ್ನು ವಾಕ್ಯಗಳನ್ನು ಕೈಕೊಂಡು ನಡೆಯುವುದರಿಂದಲೇ ಸ್ವಾಮಿ. ಹೌದು ಸ್ವಾಮಿ, ನಿನ್ನ ವಾಕ್ಯಗಳನ್ನು ಕೈಕೊಂಡು ನಾವು ನಡೆಯುವಾಗ, ಪೂರ್ಣ ಮನಸ್ಸಿನಿಂದ ನಾವು ನಿಮ್ಮ ದಯೆಯನ್ನು ಅಪೇಕ್ಷಿಸಿದಾಗ, ನಿನ್ನ ನುಡಿಗನುಸಾರವಾಗಿ ನಮಗೆ ನೀವು ಪ್ರಸನ್ನನಾಗುತ್ತೀವಿ ಕರ್ತನೆ. ಹೌದು ಸ್ವಾಮಿ, ಲೋಕದ ಜನರು ಅಪಾ ಕರ್ತನೆ ದೇವರೇ, ನೀನು ಪ್ರಸನ್ನನಾಗಬೇಕೆಂದು ಕಾಯ್ತಾ ಇದ್ದಾರೆ. ನೀವು ಹಣ ಕೊಟ್ಟರೆ ಪ್ರಸನ್ನರಾಗೋದಿಲ್ಲ, ಲಂಚ ಕೊಟ್ಟರೆ ಅಲ್ಲ, ನೀವೇನೇ ಮಾಡಿದ್ರು ಅಲ್ಲ. ಬದಲಾಗಿ ನಾವು ನಿಮ್ಮನ್ನ ಮೆಚ್ಚಿಸುವುದು ವಿಧೇಯತೆಯಿಂದ, ನಂಬಿಕೆಯಿಂದ ಕರ್ತನೆ. ನಿನಗೆ ಸ್ತೋತ್ರ ಸ್ವಾಮಿ. ನೀನು ಒಳ್ಳೆಯವನು, ನೀನು ಪರಿಶುದ್ಧನು ಕರ್ತನೆ. ಅಪವಾರವೆಲ್ಲ ಕಾಪಾಡಿ ಈ ದಿನದಲ್ಲಿ ಅನೇಕರು ನಮ್ಮಲ್ಲಿ ಪ್ರಾರ್ಥನೆಗಳನ್ನು ಅಟೆಂಡ್ ಮಾಡಲಿಕ್ಕೂ, ಆಲಯಕ್ಕೆ ಹೋಗಿ ಬರಲಿಕ್ಕೂ, ನಿನ್ನ ಪ್ರಸನ್ನತೆಯಲ್ಲಿ ಇರಲಿಕ್ಕೂ ನೀವು ನಮಗೆ ಸಹಾಯ ಮಾಡಿಕೊಟ್ರಿ. ನಿಮಗೆ ಸ್ತೋತ್ರ. ಮತ್ತು ಇದು ಎಕ್ಸ್ಟ್ರಾ ಫುಡ್ ಕರ್ತನೆ, ಮತ್ತು ಹೆಚ್ಚಿನ ಸಮಯ ನಿಮ್ಮ ಪ್ರಸನ್ನತೆಯಲ್ಲಿ ಇರಬೇಕೆಂಬ ಉದ್ದೇಶದಿಂದ ನಾವಿಲ್ಲಿಗೆ ಬಂದಿದ್ದೇವೆ. ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಅಪ್ಪ. ನಿನ್ನ ಧ್ಯಾನ, ನಿನ್ನ ವಾಕ್ಯ ಧ್ಯಾನ, ಪ್ರಾರ್ಥನೆ ಎಷ್ಟೋ ನಮಗೆ ಪ್ರಿಯವಾಗಿದೆ ಸ್ವಾಮಿ. ದಿನವೆಲ್ಲ ಅದರ ಧ್ಯಾನ ಮಾಡಿದರೂ ಕಡಿಮೆನೆ ಸ್ವಾಮಿ ಕರ್ತನೆ. ಹೌದು, ನಾವು ಬುದ್ಧಿವಂತರಾಗುತ್ತೇವೆ, ವೈರಿಗಳು ಕಡಿಮೆ ಆಗುತ್ತವೆ, ಕುಟುಂಬದಲ್ಲಿ ಸಮಾಧಾನ ಬರುತ್ತದೆ, ನಾವು ಜ್ಞಾನಿಗಳಾಗ್ತೇವೆ ಕರ್ತನೆ. ನಿನಗೆ ಸ್ತೋತ್ರ. ವಿವೇಕಿಗಳಾಗಿ ವಾಕ್ಯವನ್ನು ಅನುಸರಿಸಿ ನಡೆಯುವಂತೆಯೂ, ಕೆಟ್ಟದ್ದರಿಂದ ದೂರವಾಗಿರುವಂತೆಯೂ, ದುಷ್ಟನಾದ ಸೈತಾನನಿಗೆ ಎಚ್ಚರವಾಗಿರುವಂತೆಯೂ ನೀವು ನಮಗೆ ನಿನ್ನ ವಾಕ್ಯದಿಂದ ನಮಗೆ ಬೋಧಿಸಿ ಕೊಡುತ್ತೀರಿ. ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಅಪ್ಪ. ನಿನ್ನ ವಾಕ್ಯದ ಕುರಿತಾಗಿ ಹೌದು ಸ್ವಾಮಿ, ವಾಕ್ಯದಲ್ಲಿ ನೋಡುವಾಗ ನಿನ್ನ ನುಡಿಗಳು ನನ್ನ ಪಾಲಿಗೆ ಎಷ್ಟೋ ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ನಿನ್ನ ನಿಯಮಗಳ ಮೂಲಕ ವಿವೇಕಿಯಾದನು. ಹೌದು ಸ್ವಾಮಿ, ಮಿಥ್ಯ ಮಾರ್ಗವನ್ನೆಲ್ಲ ಹಗೆ ಮಾಡುತ್ತೇನೆ. ಹೌದು, ಕೆಟ್ಟ ಮಾರ್ಗವನ್ನ ನಿನ್ನ ವಾಕ್ಯದಿಂದ ನಾವು ಕರ್ತನೆ ಎಚ್ಚರಗೊಂಡು ನಾವು ಕರ್ತನೆ ವಿರೋಧ ಮಾಡುತ್ತೇವೆ. ನಿನಗೆ ಸ್ತೋತ್ರ ಅಪ್ಪ. ನಿನ್ನ ವಾಕ್ಯವು ನಮ್ಮ ದಾರಿಗೆ ದೀಪವು, ನಮ್ಮ ಕಾಲಿಗೆ ಬೆಳಕಾಗಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಯೇಸುವೇ, ನಿನ್ನ ಪವಿತ್ರವಾದ ನಾಮದಲ್ಲಿ ನಮ್ಮನ್ನು ಅನುಗ್ರಹಿಸು. ನಮ್ಮ ಪ್ರಾರ್ಥನೆಯನ್ನ, ನಮ್ಮ ಭಿನ್ನವನ್ನು ಆಲಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಿಮ್ಮ ನೀತಿ, ಸತ್ಯ, ಪ್ರೀತಿ, ಕೃಪೆಗೆ ಅನುಸಾರವಾಗಿ ಸದುತ್ತರವನ್ನು ದಯಪಾಲಿಸಿಕೊಡು. ನಿನ್ನ ಸೇವಕರಾದ ನಮ್ಮನ್ನ ನೀವು ಮರೆತು ಬಿಡಬೇಡ್ರಿ ಕರ್ತನೆ. ನಿಮ್ಮ ಸನ್ನಿಧಿಯಿಂದ ನಮ್ಮನ್ನ ತಳ್ಳಿ ಬಿಡಬೇಡ್ರಿ ಸ್ವಾಮಿ. ಆಮೇನ್. ಥ್ಯಾಂಕ್ ಯು ಜೀಸಸ್. ಅಪ್ಪ, ದಾವೀದ ಭಕ್ತನು ಯಾವ ರೀತಿಯಾಗಿ ಅಪ್ಪ ನಿನ್ನ ಆಲಯದ ಅಂಗಳಗಳಲ್ಲಿ ಇರಬೇಕೆಂಬ ಒಂದೇ ಹಂಬಲ ಅಪ್ಪ. ಅಪ್ಪ, ನಿನ್ನ ಸಮ್ಮುಖದಲ್ಲಿ ನಾನು ಬಂದು ಕಾಯಬೇಕೆಂಬುದೇ ನನಗೆ ಒಂದೇ ಆಸೆ ಅಪ್ಪ ಎಂದು ಹೇಳಿದ ಹಾಗೆ ನೀವು ನಮಗೆ ಕೃಪೆಯನ್ನು ತೋರಿಸಿ ಕೊಟ್ಟಿದ್ದೀರಾ. ನಮ್ಮ ಶರಣನೇ, ನಮ್ಮ ವಿಮೋಚಕನೇ, ನಿಮಗೆ ಸ್ತೋತ್ರ. ಉಪಕಾರಿ ಉದ್ಧಾರಕನಾಗಿರುವ ದೇವರೇ, ನಿನಗೆ ಸ್ತೋತ್ರ. ನಿನ್ನ ಕೃಪೆಯ ಪ್ರಭಾವಗಳಿಂದ ನಮ್ಮನ್ನ ಭರಿತರನ್ನಾಗಿ ಮಾಡಿ ನಿಮ್ಮನ್ನ ಕೊಂಡಾಡುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಸಣ್ಣ ಮಕ್ಕಳನ್ನ, ಯೌವನಸ್ಥರನ್ನ, ವೃದ್ಧರನ್ನ, ದೇವರ ಸಂಸಾರಿಕರನ್ನ, ಕುಟುಂಬಗಳನ್ನು ನಿರ್ವಹಿಸುವುದಕ್ಕಾಗಿ ಜವಾಬ್ದಾರಿಗಳನ್ನು ಹೊತ್ತುಕೊಂಡು ದುಡಿದು ಪ್ರಯಾಸ ಪಡುತ್ತಿರುವವರನ್ನು ನಿನ್ನ ಕೈಲಿ ಕೊಡುತ್ತಾ ಇದ್ದೇವಪ್ಪ. ಈಗೋ ವ್ಯರ್ಥವಾಯಿತು, ನಷ್ಟವಾಯಿತು, ಸೋತು ಹೋದೆನು, ಏನೂ ಇಲ್ಲ, ನನ್ನ ಕುಟುಂಬ ಹೀಗೆ, ನನ್ನ ಜೀವಿತ ಹೀಗೆ ಎಂದು ದುಃಖ ಪಡುವಂತ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಆಶೀರ್ವದಿಸು ಕರ್ತನೆ. ನಿನ್ನ ವಾಕ್ಯದಿಂದ ನಮ್ಮನ್ನು ತುಂಬಿಸು, ಬಲಪಡಿಸು. ಪ್ರತಿದಿನ ನಿನ್ನ ವಾಕ್ಯವನ್ನು ಅನುಸರಿಸಿ ನಡೆಯುವಂತೆ ನಮಗೆ ಸಹಾಯ ಮಾಡಿಕೊಡು ಎಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈಗೋ ಕರ್ತನೆ, ನಮ್ಮನ್ನು ಶಾಪಗಳಿಂದ ಬಿಡಿಸಿರಿ, ದುಷ್ಟರಿಂದ ಬಿಡಿಸಿರಿ, ಅನ್ಯ ಜನಗಳಿಂದ ಬಿಡಿಸಿರಿ, ಲೋಕದ ರೀತಿ ನೀತಿಗಳು ಆಚರಣೆಗಳಿಂದ ಬೇಡದೇ ಇರುವಂತ ಎಲ್ಲ ಬೋಧನೆಗಳಿಂದ ನಮ್ಮನ್ನ ದೂರ ಮಾಡ್ರಿ ಕರ್ತನೆ. ಸತ್ಯವನ್ನು ಅನುಸರಿಸಿ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡ್ರಿ. ಯೇಸುವೇ, ನಿಮ್ಮನ್ನು ದೃಷ್ಟಿಸಿ ನಡೆಯುವಂತ ಕೃಪೆಯನ್ನು ನಮಗೆ ಅನುಗ್ರಹಿಸಿ ಕೊಡು ಸ್ವಾಮಿ ದೇವರ. ನಿನ್ನ ಮಹಾಪ್ರಭಾವವನ್ನು, ನಿನ್ನ ಮಹಾಕೃಪೆಯನ್ನು ನಮಗೆ ಅನುಭವ ಮಾಡುವಂತೆ ಮಾಡು ಸ್ವಾಮಿ ದೇವರೇ. ನಮ್ಮ ಒಡೆಯನೇ, ನಿನಗೆ ಸ್ತೋತ್ರ. ನಿಮ್ಮನ್ನ ಘನಪಡಿಸುತ್ತೇವೆ, ನಿನ್ನ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ. ನಮ್ಮನ್ನ ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿ ಕೊಡುತ್ತಾ ಇದ್ದೇವೆ ಅಪ್ಪ. ಇವತ್ತು ಕೂಡ ಸ್ವಲ್ಪ ಸಮಯ ನಿನ್ನ ಪಾದ ಸನ್ನಿಧಿಗೆ ಬಂದು ಪ್ರಾರ್ಥನೆ ಮಾಡಿ ವಾಕ್ಯವನ್ನು ಧ್ಯಾನಿಸಿ ಹೋಗುವಾಗ ಅದು ನಿಜವಾಗಿಯೂ ಆಶೀರ್ವಾದ ಕರ್ತನೆ. ಹಾಲೆಲೂಯಾ. ನೀನು ನಮ್ಮನ್ನ ಪ್ರೀತಿಸುತ್ತೀ. ನಿನಗೆ ಸ್ತೋತ್ರ, ನಿನಗೆ ವಂದನೆ, ವಂದನೆ, ಸ್ತೋತ್ರ ಸ್ವಾಮಿ. ಅವ ಈ ಒಂದು ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಆರೋಗ್ಯವಿಲ್ಲದೆ ಇರುವವರಿಗಾಗಿ ಪ್ರಾರ್ಥಿಸ್ತೇವೆ, ಸಮಾಧಾನ ಇಲ್ಲದೆ ಇರುವಂತವ್ರಿಗಾಗಿ ಪ್ರಾರ್ಥಿಸ್ತೇವೆ. ಕುಟುಂಬದಲ್ಲಿ ಗಂಡ ಹೆಂಡತಿ ಜಗಳಗಳನ್ನ ನೀನು ಕಡಿಮೆ ಮಾಡು. ತಂದೆ ತಾಯಿ ಮಕ್ಕಳ ಮಧ್ಯೆ ಪ್ರೀತಿಯನ್ನು ಹೆಚ್ಚಿಸು ಸ್ವಾಮಿ. ಸಹೋದರ ಸಹೋದರಿಯರ ಮಧ್ಯದಲ್ಲಿರುವ ಭಿನ್ನಾಭಿಪ್ರಾಯಗಳನ್ನ ಬಿಡಿಸು ಸ್ವಾಮಿ.
ಅಪ್ಪ, ನಿನ್ನನ್ನು ಆಶ್ರಯಿಸಿದ ಮಕ್ಕಳನ್ನ ನೀನು ಅನುಗ್ರಹಿಸು ಸ್ವಾಮಿ. ಯಾವ ಸಂದರ್ಭದಲ್ಲಿಯೂ ಖಿನ್ನತೆಗೆ ಒಳಗಾಗಬಾರ್ದು, ಒಂಟಿತನಕ್ಕೆ ಒಳಗಾಗಬಾರ್ದು. ನನ್ನನ್ನು ಪ್ರೀತಿಸುವವರಿಲ್ಲ, ನನ್ನನ್ನು ಅಕ್ಕರೆ ತೋರಿಸೋರಿಲ್ಲ, ನನ್ನನ್ನು ಗಮನಿಸೋರಿಲ್ಲ ಅಂತ ಅಂದುಕೊಳ್ಳಬಾರದು ಸ್ವಾಮಿ. ನೀವು ಪ್ರತಿಯೊಬ್ಬರನ್ನು ಗಮನಿಸುವಂತ ದೇವರು ಸ್ವಾಮಿ. ಹಾಲೆಲೂಯ. ಇವತ್ತು ಕರ್ತನೇ ದಯಮಾಡಿ ನಮ್ಮನ್ನು ಅನುಗ್ರಹಿಸಿರಿ, ನಿನ್ನ ಕೃಪೆಯಿಂದ ತುಂಬಿಸಿರಿ ಅಂತ ಬೇಡಿಕೊಳ್ಳುತ್ತಾ ಇದ್ದೇವೆ. ಉದ್ಧಾರಕನೇ ನಿನಗೆ ಸ್ತೋತ್ರ, ಅನುಗ್ರಹಿಸುವಾತನೇ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮನ್ನೇ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೇವೆ. ಇವತ್ತಿನ ವಾಕ್ಯ ಧ್ಯಾನದ ಮೂಲಕವಾಗಿ ನಮ್ಮನ್ನು ಮಾತನಾಡು. ಸಾಲಗಳಿಂದಿರುವಂಥವ್ರನ್ನ ಬಿಡುಗಡೆ ಮಾಡು. ಕೆಲಸಗಳಿಗಾಗಿ ಕಾಯುತ್ತವರಿಗೆ ಒದಗಿಸಿಕೊಡು. ಕರ್ತನೇ, ಮಕ್ಕಳನ್ನು ಜ್ಞಾನದಿಂದ ತುಂಬಿಸು. ಯವನಸ್ಥರನ್ನು ಕೆಟ್ಟತನದಿಂದ ದೂರವಿರಿಸು ಸ್ವಾಮಿ. ಈ ದಿನದಲ್ಲಿ ನಾವು ಬಂದು ಪ್ರಾರ್ಥಿಸಿದ ಎಲ್ಲ ಪ್ರಾರ್ಥನಾ ಮನವಿಗಳನ್ನು ನೀನು ಕೇಳಿ ಉತ್ತರಿಸಿ ನಮ್ಮನ್ನು ಬಿಡಿಸಿ ಸಹಾಯ ಮಾಡುತ್ತೀರಿ ಎಂಬುದಾಗಿ ನಮ್ಮ ರಕ್ಷಕನು ಕರ್ತನು ಒಡೆಯನು ಕ್ರಿಸ್ತನಾದಂಥ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವ ಜನವೇ, ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು. ಕರ್ತನು ನಿಮ್ಮನ್ನ ಅನುಗ್ರಹಿಸಲಿ, ಆಶೀರ್ವಾದ ಮಾಡಲಿ. ಪ್ರತ್ಯೇಕವಾಗಿ ಇವತ್ತಿನ ವಾಕ್ಯ ಭಾಗ, ವಿಶ್ವಾಸಿಗಳಿಗೆ ಮಾತ್ರ ನಾವು ಸಹಾಯ ಮಾಡಬೇಕಾ, ಅವಿಶ್ವಾಸಿಗಳಿಗೆ ಮಾಡಬಾರ್ದ? ಇಲ್ಲವೇ ಯಾರಿಗೆ ನಾವು ಮೊದಲು ಒಂದು ಕರುಣೆ ಕೃಪೆಯನ್ನು ತೋರಿಸ್ಬೇಕೆಂಬುದನ್ನ ನಾವು ನೋಡಿಕೊಳ್ಳೋಣ. ಅದಕ್ಕೆ ಆಧಾರವಾಗಿ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 28ನೇ ವಚನದ ಕೊನೆಯ ಭಾಗವನ್ನು ನಾವು ನೋಡುತ್ತಾ ಇದ್ದೇವೆ. ದೇವರ ಕೃಪೆಯಿಂದ ನಂಬಿದ್ದವರಿಗೆ ಬಹಳ ಸಹಾಯ ಮಾಡಿದನು ಎಂದು ಹೇಳುತ್ತಾ ಇದೆ. ಹಾಗಾದರೆ ನಾವು ಯಾರಿಗೆ ಸಹಾಯ ಮಾಡಬೇಕು? ಮೊಟ್ಟ ಮೊದಲನೇದಾಗಿ ಬೈಬಲ್ ನಮಗೆ ಹೇಳುತ್ತದೆ, ಯಾರೆಲ್ಲ ಬಲಹೀನತೆಯಲ್ಲಿದ್ದಾರೋ, ಬಡವರಾಗಿದ್ದಾರೋ, ವಿಧವೆಯರಾಗಿದ್ದಾರೋ, ರೋಗಿಗಳಾಗಿದ್ದಾರೋ, ಸೆರೆಯಲ್ಲಿ ಬಿದ್ದಿದ್ದಾರೋ, ಇವರಿಗೆ ನಾವು ಸಹಾಯ ಮಾಡಬೇಕು. ಖಂಡಿತವಾಗಿ ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅಂಥ ಪರಿಸ್ಥಿತಿಗಳಿಲ್ಲದೆ ಇರುವಾಗ ಒಬ್ಬರಿಗೊಬ್ಬರು, ಅಂದರೆ ದೇವರ ವಾಕ್ಯ ಹೇಳುತ್ತದೆ, ಒಬ್ಬರಿಗೊಬ್ಬರು ಅದರಲ್ಲಿ ಪ್ರತ್ಯೇಕವಾಗಿ ಕ್ರಿಸ್ತ ನಂಬಿಕೆಯಲ್ಲಿರುವ, ಅನ್ಯೂನ್ಯತೆಯಲ್ಲಿರುವ, ಸಭಿಕರಾಗಿರುವ ಒಂದು ಸಮಾಜದಲ್ಲಿ, ಅಂದರೆ ಒಂದು ಸ್ಥಳದಲ್ಲಿರುವಂಥ ಒಂದು ಸಂಘಕ್ಕೆ ಸೇರಿದಂಥವರನ್ನ ಪ್ರೀತಿಸುವುದು ಬಹಳ ಮುಖ್ಯವಾಗಿರುವಂಥದ್ದು. ನಿಜ, ದೇವರ ಯೇಸಪ್ಪ ಹೇಳುತ್ತಾನೆ, ನಿಮ್ಮ ಶತ್ರುಗಳನ್ನು ಕೂಡ ಪ್ರೀತಿಸಿರಿ ಅಂತ ಹೇಳುತ್ತಾನೆ. ಇಲ್ಲ ಅಂತಲ್ಲ. ಯಾಕೆಂದ್ರೆ ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 34-35ನೇ ವಚನದಲ್ಲಿ, ನಾನೊಂದು ನಿಮಗೆ ಹೊಸ ಆಜ್ಞೆಯನ್ನ ಕೊಡುತ್ತೇನೆ, ಅದೇನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದಾಗಿ. ಇದರಿಂದ ನೀವು ನನ್ನ ಶಿಷ್ಯರೆಂತಲೂ, ಇದರಿಂದ ದೇವರಿಗೆ ಮಹಿಮೆ ಆಗುತ್ತಂತಲೂ ದೇವರ ವಾಕ್ಯ ಹೇಳುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಅದು ನಿಜ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಆದರೆ ಇಲ್ಲಿ ಪ್ರತ್ಯೇಕವಾಗಿ ನೋಡುವಾಗ ನೋಡ್ರಿ, ಪ್ರತ್ಯೇಕವಾಗಿ ಅನೇಕ ಜನರು ಲೋಕದಲ್ಲಿ ಸಹಾಯಕ್ಕಾಗಿ ಇದನ್ನು ನೋಡ್ತಾ ಇರ್ತಾರೆ. ಭಿಕ್ಷುಕರಿದ್ದಾರೆ, ಅನೇಕ ಬಲಹೀನರಿದ್ದಾರೆ. ಅಂಥವರಿಗೆ ನೀವು ಯಾವ ರಿಲಿಜಿಯನ್ನು, ಯಾವ ಧರ್ಮ, ಯಾವ ಭಾಷೆ ನಾವು ಕೇಳಬೇಕಾಗಿಲ್ಲ. ಅವರ ಅವಶ್ಯಕತೆಗಳನ್ನ ನಾವು ಪೂರೈಸಬೇಕು. ಆದರೆ ಅನೇಕ ಜನರು ಏನು ಮಾಡ್ತಾರೆ ಅಂದರೆ, ಪಾಪ ಕ್ರಿಸ್ತ ನಂಬಿಕೆಗಾಗಿ ಕುಟುಂಬಗಳನ್ನು ಬಿಟ್ಟು ಬಂದಿರ್ತಾರೆ, ಕ್ರಿಸ್ತ ನಂಬಿಕೆಗಾಗಿ ಸಂಬಂಧಗಳನ್ನು ತೊರೆದು ಬಂದಿರುತ್ತಾರೆ, ಕ್ರಿಸ್ತ ನಂಬಿಕೆಗಾಗಿ ಅನೇಕ ತ್ಯಾಗಗಳನ್ನು ಮಾಡಿ ಬಂದಿರುತ್ತಾರೆ. ಅಂತ ಸಂದರ್ಭದಲ್ಲಿ ಅವರು ಮಾಡಿದ ತ್ಯಾಗಕ್ಕೆ, ಅವರು ಮಾಡಿದಂಥ ಕಷ್ಟಾರ್ಜಿತಕ್ಕೆ, ಅವರು ನಡ್ಕೊಳ್ತಾ ಇರುವ ರೀತಿಗೆ ನಾವು ಸಪೋರ್ಟ್ ಮಾಡದೆ ಬೇರೆ ಯಾರು ಸಪೋರ್ಟ್ ಮಾಡ್ತಾರೆ? ಉದಾಹರಣೆಗೆ ಇಲ್ಲ, ನನ್ನಂತೆ ಅನೇಕ ಸೇವಕರುಗಳು ಸೇವೆ ಮಾಡಬೇಕೆಂಬುದಾಗಿ ನಾವು ಬಂದಿದ್ದೇವೆ. ಈಗ ನಾವು ಸೇವೆ ಮಾಡ್ತೀವಿ ಅಂತ ಬಂದಾಗ ನಮ್ಮನ್ನ ಸರ್ಕಾರ ಸಪೋರ್ಟ್ ಮಾಡುತ್ತಾ, ಇಲ್ಲ ಸಮಾಜ ಸಪೋರ್ಟ್ ಮಾಡುತ್ತಾ, ಇಲ್ಲವೇ ಅನ್ಯ ಜನಗಳು ಇವರು ಸುವಾರ್ತೆ ಸಾರ್ತಾ ಇದ್ದಾರಂತೆ, ಯೇಸುವಿನ ಬಗ್ಗೆ ಅನೇಕರಿಗೆ ಬೋಧಿಸ್ತಾ ಇದ್ದಾರಂತೆ, ಇವರಿಗೆ ನಾವು ಸಪೋರ್ಟ್ ಮಾಡೋಣ ಅಂತ ಯಾರಾದರೂ ಸ್ಯಾಲ್ರಿ ಆಗಲಿ, ಹಣ ಆಗಲಿ ಯಾರಾದರೂ ಅನ್ಯರು ಕೊಡ್ತಾರಾ? ಕೊಡೋದಿಲ್ಲ. ಹಾಗಾದರೆ ನಾವು ಮಾಡುತ್ತಿರುವಂಥ ಈ ಸತ್ಯೋಪದೇಶಕ್ಕೆ, ಈ ಸುವಾರ್ತೆ ಸಾರುವಿಕೆಗೆ, ಇದಕ್ಕೆ ಯಾರು ಸಪೋರ್ಟ್ ಮಾಡಬೇಕು, ಯಾರು ಉತ್ತೇಜಿಸಬೇಕು? ಯಾರೆಂದರೆ ಕ್ರೈಸ್ತ ವಿಶ್ವಾಸಿಗಳು ಮಾತ್ರವೇ. ಈ ಮಧ್ಯ ಕಾಲದಲ್ಲಿ ನೋಡುವಾಗ ಮೊದಲು ಬೇರೆ ದೇಶಗಳಿಂದ ಅನೇಕರಿಗೆ ಸಪೋರ್ಟ್ ಸಿಗ್ತಾ ಇತ್ತು. ಈಗ ಏನಾಗ್ಬಿಟ್ಟಿದೆ, ಮತಾಂತರದ ವಿಷಯದಲ್ಲಿ ಆ ಹಣವನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಇವರಿಗೆ ಬೇರೆ ದೇಶದಿಂದ ಹಣ ತಗೊಂಡು ಇಲ್ಲಿ ಮತಾಂತರ ಮಾಡ್ತಾರೆ ಅಂತ ನಿಲ್ಲಿಸ್ಬಿಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಯಾರು ನಮಗೆ ಸಪೋರ್ಟ್ ಮಾಡ್ತಾರೆ? ಫಾರಿನರ್ಸ್ ಇಲ್ಲ, ಸರ್ಕಾರಗಳಿಲ್ಲ, ಅನ್ಯ ಜನರಿಲ್ಲ, ಸಮಾಜಗಳಿಲ್ಲ, ಸಂಘ ಸಂಸ್ಥೆಗಳಿಲ್ಲ. ಇಂಥ ಸಂದರ್ಭದಲ್ಲಿ ವಿಶ್ವಾಸಿಗಳೇ, ಅಂದರೆ ಕ್ರಿಸ್ತ ನಂಬಿಕೆಯಲ್ಲಿರುವವರೇ, ಕ್ರಿಸ್ತ ನಂಬಿಕೆಯಲ್ಲಿ ಬೆಳೆಯುವುದಕ್ಕಾಗಿ ಬೇರೊಬ್ಬರಿಗೆ ಸಪೋರ್ಟ್ ಅನ್ನ ಮಾಡಬೇಕಾಗ್ತದೆ. ನಿಜ ತಾನೆ?
ಇನ್ಯಾರು ಮಾಡ್ತಾರೆ ಸಪೋರ್ಟ್ ನಮಗೆ? ಅನೇಕರು ಅಂದ್ಕೊಳ್ತಾರೆ, ನಿಮಗೇನಪ್ಪ ಫಾರಿನಿಂದ ಲಕ್ಷ ಲಕ್ಷ ದುಡ್ಡು ಬರ್ತದೆ, ಅದರಿಂದನೇ ನೀವು ಇಷ್ಟು ಸಂತೋಷವಾಗಿದ್ದೀರಾ, ಅದರಿಂದನೇ ಹೀಗಿದ್ದೀರಾ. ಆದರೆ ಅವ್ರಿಗೆ ಗೊತ್ತಿಲ್ಲ, ಹೌದು ನಿಜ, ನಾವು ಸಂತೋಷವಾಗಿದ್ದೇವೆ. ನಾವು ಬಾಡಿಗೆ ಮನೆಗಳಲ್ಲಿದ್ದರೂ ಕೂಡ, ಬಡವರಾಗಿದ್ದರೂ ಕೂಡ ಇರುವುದರಲ್ಲಿ ತೃಪ್ತರಾಗಿ ಸಂತೋಷವಾಗಿರುವುದನ್ನು ನೋಡುವಾಗ ಇವರಿಗೇನು ಎಲ್ಲೋ ಬರ್ತದೆ, ಅದಕ್ಕೆ ಇವರು ಆರಾಮಾಗಿ ಸಂತೋಷವಾಗಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಆದರೆ ನನ್ನ ಪ್ರಿಯ ದೇವಜನವೇ, ಅದು ಸತ್ಯವಲ್ಲ, ಅದು ಸುಳ್ಳು. ನಮಗೆ ಸಹಾಯಕನು ಯೇಸು ಸ್ವಾಮಿನೇ. ನಮ್ಮ ಮುಖದಲ್ಲಿ ಆ ನಗು ಹೋಗದ ಹಾಗೆ, ನಮ್ಮ ಮುಖದಲ್ಲಿ ದುಃಖವು ಬಾರದ ಹಾಗೆ ಮಾಡುವಂಥವನು ದೇವರಾಗಿದ್ದಾನೆ. ಒದಗಿಸಿ ಕೊಡುತ್ತಾನೆ ದೇವರು. ಆಕಾಶದ ಪಕ್ಷಿಗಳನ್ನ ನೋಡ್ರಿ, ಅವು ಬಿತ್ತೋದಿಲ್ಲ, ಕೊಯ್ಯೋದಿಲ್ಲ, ಅವುಗಳನ್ನ ನಾನು ಪೋಷಿಸೋದಿಲ್ಲವೇ? ಹಾಗೆ ನಾನು ನಿಮ್ಮನ್ನು ಪೋಷಿಸುತ್ತೇನೆ ಎಂದು ದೇವರು ಹೇಳ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ನಮ್ಮನ್ನ ಪೋಷಿಸ್ತಾನೆ. ನಾವು ಹೊಸದಾಗಿ ದೇವರ ಕಡೆಗೆ ಬಂದಾಗ, ನನ್ನ ಅನುಭವಗಳನ್ನು ಚೆನ್ನಾಗಿ ಹೇಳಿದ್ದೇನೆ. ಸೇವೆಗೆ ಹೋಗುವಾಗ ಸ್ವಲ್ಪ ಹಣ ಕೂಡ ಇರ್ತಾ ಇರಲಿಲ್ಲ, ಒಂದು 20 ರೂಪಾಯಿ ಕೂಡ ಇರ್ತಾ ಇರಲಿಲ್ಲ, ಪೆಟ್ರೋಲ್ಗೆ ಇರ್ತಾ ಇಲ್ಲ. ಊಟ ಅಂತೂ ಬೆಳಿಗ್ಗೆ ಸೇವೆಗೆ ಹೋಗ್ಬಿಟ್ರೆ ತಿರುಗಿ ಯಾರಾದರೂ ಹಳ್ಳಿಗಳಲ್ಲಿ ಕೊಟ್ಟರೆ ತಿಂತಾ ಇದ್ವಿ, ಇಲ್ಲಾಂದ್ರೆ ಮನೆಗೆ ಬಂದು ತಿಂತಾ ಇದ್ವಿ. ಊಟ ಇರ್ತಾ ಇರಲಿಲ್ಲ, ಅಂತೊಂದು ಕಷ್ಟ ಪಡ್ತಾ ಇದ್ವಿ. ಸೇವೆಗೂ ಕೂಡ ಅಷ್ಟೊಂದು ಕಷ್ಟ ಇದೆ ಪ್ರಿಯ ದೇವಜನರು. ಇವತ್ತು ಹಾಗೆ ಕಷ್ಟಪಡುವಂಥವರು ಅನೇಕ ದೇವಜನರು ಇದ್ದಾರೆ. ಹಳ್ಳಿಗಳಲ್ಲಿ ಕೆಲಸ ಮಾಡುವಂತ ಸೇವಕರಿದ್ದಾರೆ. ದೇವರಿಗೆ ಸ್ತೋತ್ರ. ಈಗ ನಾನು ಕೇಳುವಂತ ವಿಷಯ, ಈ ಅಪೋಲೋಸನು ಅವರು ಬರ್ತಾನೆ ಯಹೂದ್ಯರನ್ನ ಖಂಡಿಸ್ತಾನೆ, ಆದರೆ ದೇವರ ಕೃಪೆಯಿಂದ ನಂಬಿದ್ದವರು, ನಂಬಿದವರಿಗೆ ಬಹಳ ಸಹಾಯ ಮಾಡಿದನು ಅಂತ ನಾವು ನೋಡ್ತಾ ಇದ್ದೇವೆ. ಇವತ್ತು ದೇವಜನವೇ, ನೀವು ಹಾಗೇನೆ ಒಂದು ವೇಳೆ ನಾನು ಹೇಳ್ತಾ ಇರೋದು ವಾಕ್ಯ ಹೇಳ್ತದೆ, ನೀವು ಅನೇಕರಿಗೆ ಸಹಾಯ ಮಾಡಬೇಕು ಅಂದ್ರೆ, ನೀವು ಮಾಡಿದ್ದು ಬಡವರಿಗೂ ಇವ್ರಿಗೂ ಅವ್ರಿಗೂ ಮಾಡಿದ್ದು ಎಲ್ಲವೂ ಖಂಡಿತವಾಗಿಯೂ ಇದೆ. ಆದರೆ ಯೇಸು ಸ್ವಾಮಿ ಇಲ್ಲ, ದೇವರ ವಾಕ್ಯ ನಮ್ಗೆ ಹೇಳ್ತಾ ಇರೋದು, ದೇವರನ್ನ ಕೃಪೆಯಿಂದ ನಂಬಿದ ವಿಶ್ವಾಸಿಗಳಿಗೆ ನಾವು ಸಹಾಯ ಮಾಡಬೇಕೆಂಬುದಾಗಿ. ನೋಡಿ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳುತ್ತದೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಯಿಂದ ನೋಡಬೇಕು, ಒಬ್ಬರನ್ನೊಬ್ಬರು ಗೌರವಿಸಬೇಕು, ಸನ್ಮಾನಿಸಬೇಕು ಅಂತ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ವಾಕ್ಯ ಓದ್ಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ ಅದರ 12ನೇ ಅಧ್ಯಾಯ ಅದರ 10ನೇ ವಚನವನ್ನು ಓದ್ತೇನೆ ನನಗೋಸ್ಕರ. ಸೊ ವಾಕ್ಯದಲ್ಲಿ ಹೇಳುತ್ತದೆ, ಇಲ್ಲಿ ನೋಡಿ, ಕ್ರೈಸ್ತ ಸಹೋದರರು, ಅಲ್ಲಿ ಹೇಳ್ತಾ ಇದೆ, ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಮಾನ ಮರ್ಯಾದೆಯನ್ನ ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ ಅಂತ ಹೇಳ್ತಾ ಇದೆ. ಸೊ ಹೇಳ್ತದೆ, ಕ್ರೈಸ್ತ ಸಹೋದರರು ಸಹೋದರಿಯರು ಒಬ್ಬರನ್ನೊಬ್ಬರು ನಾವೇನ್ ಮಾಡ್ಬೇಕಂತೆ? ಕೇರ್ ಮಾಡ್ಬೇಕಂತೆ. ಈ ಫಸ್ಟ್ ಆಪ್ಷನ್ ನಾನು ಹೇಳಿದೆ, ಬಡವರು, ಆ ಥರ ಬಲಹೀನರು, ಭಿಕ್ಷುಕರು ಅಂಥವ್ರನ್ನ ಬಿಟ್ಬಿಡಿ. ಅದನ್ನ ಬಿಟ್ರೆ ಕ್ರೈಸ್ತ ಸಹೋದರರು ಸಹೋದರಿಯರು ನಾವು ಅಣ್ಣ ತಮ್ಮಂದಿರಂತೆ ಒಬ್ಬರಿಗೊಬ್ಬರು ಏನ್ ಮಾಡಬೇಕು? ಪ್ರೀತಿಸ್ಬೇಕು, ಮಾನ ಮರ್ಯಾದೆಯನ್ನು ತೋರಿಸ್ಬೇಕು, ಒಬ್ಬರನ್ನೊಬ್ಬರು ಸಹಾಯ ಮಾಡುವುದಕ್ಕೆ ಮುಂದಾಗಿರಬೇಕು. ದೇವರು ವಾಕ್ಯ ಹೇಳ್ತದೆ, ಮತ್ತು ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆಯನ್ನ ಮಾಡುವವರಾಗಿರ್ರಿ. ಕರ್ತನ ಸೇವೆಯನ್ನ ಮಾಡುವವರಾಗಿ ನಾವು ಇರಬೇಕೆಂದು ದೇವರ ವಾಕ್ಯ ಹೇಳ್ತಾ ಇದೆ. ಪ್ರಿಯ ದೇವಜನವೇ, ಇವತ್ತು ನೀವು ನಾನು ಕರ್ತನ ಸೇವೆ ಮಾಡುವುದಕ್ಕೆ ಸಪೋರ್ಟ್ ಮಾಡ್ತೀವಾ? ಅದು ಬಹಳ ಮುಖ್ಯವಾದಂಥ ವಿಚಾರ. ಅದನ್ನು ನಾವು ಗಮನಿಸಬೇಕಾಗಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 2ನೇ ವಚನದಲ್ಲಿ ಕೂಡ ಈ ವಿಷಯವನ್ನು ನಾವು ನೋಡುತ್ತಾ ಇದ್ದೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನ, ಒಬ್ಬರು ಮತ್ತೊಬ್ಬರ ಭಾರವನ್ನ ಹೊತ್ತುಕೊಳ್ಳಲಿ, ಹೀಗೆ ಕ್ರಿಸ್ತನ ನಿಯಮವನ್ನ ನೆರವೇರಿಸಿ. ಅದು ಒಬ್ಬರು ಇನ್ನೊಬ್ಬರ ಭಾರವನ್ನ ಏನು ಮಾಡಬೇಕು? ಹೊತ್ತುಕೊಳ್ಬೇಕು. ಯಾರ ಭಾರವನ್ನು ಯಾರು ಹೊತ್ತುಕೊಳ್ಬೇಕು? ಪ್ರತ್ಯೇಕವಾಗಿ ಕ್ರಿಸ್ತನ ನಾಮದ ನಿಮಿತ್ತವಾಗಿ ಕ್ರಿಸ್ತ ನಂಬಿಕೆಯಲ್ಲಿ ಹೇಳುತ್ತದೆ, ನಂಬಿದ್ದವರಿಗೆ ಅಂದ್ರೆ ಕ್ರೈಸ್ತರಿಗೆ ಸಹಾಯ ಮಾಡಬೇಕು. ನೀವು ಹೇಳ್ಬೋದು, ಯಾರು ಕ್ರೈಸ್ತರು? ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟವರು. ಫಸ್ಟ್ ಆಪ್ಷನ್, ನಾವು ಅವರಿಗೆ ಸಪೋರ್ಟ್ ಮಾಡಬೇಕು. ಯಾಕೆ ಕ್ರೈಸ್ತರಿಗೆ ಸಪೋರ್ಟ್ ಮಾಡಬೇಕು? ಯಾಕೆಂದ್ರೆ ಅನ್ಯರು ಯಾರು ಅವರಿಗೆ ಸಪೋರ್ಟ್ ಮಾಡಲ್ಲ, ಯಾವ ಸರ್ಕಾರನೂ ಮಾಡಲ್ಲ, ಯಾವ ಸಮಾಜ ಸಂಘ ಸಂಸ್ಥೆಗಳು ಮಾಡಲ್ಲ. ಇನ್ನು ಇರೋದನ್ನ ಕಿತ್ಕೊಳ್ತಾರೆ, ಅಡ್ಡಿ ಮಾಡ್ತಾರೆ, ಬೇಸರ ಮಾಡ್ತಾರೆ. ಸಭೆಗಳನ್ನ ಕಿತ್ಕೊಳ್ಳಕ್ಕೆ ನೋಡ್ತಾರೆ, ಸಭೆಗಳಿಗೆ ಇರೋದನ್ನ ಕಿತ್ಕೊಳ್ಳಕ್ಕೆ ನೋಡ್ತಾರೆ, ಸೇವಕರಿಗೆ ಬರೋದನ್ನ ಕಿತ್ಕೊಳ್ಳಕ್ಕೆ ನೋಡ್ತಾರೆ. ಯಾವುದೋ ಒಂದು ರೀತಿಯಾಗಿ ಬಾಧಿಸಬೇಕೆಂದು ವೇದಿಸಬೇಕೆಂದು ಹೇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರಿಯ ದೇವಜನವೇ,
ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರ 32ನೇ ವಚನದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಎಫೆಸ 4:32, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ಅದರಲ್ಲಿ ಪ್ರತ್ಯೇಕವಾಗಿ ನಾವು ನೋಡುತ್ತೇವೆ ದೇವ ಜನರು ಅಂತ ಹೇಳುತ್ತಾ ಇದೆ. ಕ್ರಿಸ್ತನು ನಿಮ್ಮನ್ನ ಪ್ರೀತಿಸಿ, ಅದರ 5ನೇ ಅಧ್ಯಾಯ 2ನೇ ವಚನ ಹೇಳಿದ ಹಾಗೆ ಆತ ನಮಗೋಸ್ಕರವಾಗಿ ತನ್ನನ್ನೇ ಯಜ್ಞವಾಗಿ ಸುಗಂಧ ವಾಸನೆಯಾಗಿ ಕೊಟ್ಟಿದ್ದಾನಲ್ವಾ. ನಾವೆಲ್ಲ ಒಂದು ಕುಟುಂಬ. ದೇವ್ರ ವಾಕ್ಯ ಹೇಳುತ್ತದೆ ನಾವೆಲ್ಲರೂ ಕ್ರಿಸ್ತನಲ್ಲಿ ಒಂದೇ ದೇಹ. ಹಾಗಾದ್ರೆ ಒಂದು ದೇಹದಲ್ಲಿ ಒಂದು ಅಂಗಕ್ಕೆ ಏನಾದರೂ ನೋವಾದರೆ ಅದಕ್ಕೆ ಬೇರೆ ಅಂಗಗಳು ಸ್ಪಂದಿಸಬೇಕು. ಅಯ್ಯೋ ಇದಕ್ಕೂ ನನಗೆ ಸಂಬಂಧ ಇಲ್ಲ, ಅವ್ರು ಯಾರು ನನಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನಾವು ಇರಬಾರದು. ಏನೇ ಆದರೂ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳಬೇಕೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವಂತ ನನ್ನ ಪ್ರೀತಿಯ ದೇವಜನವೇ, ನಿಮ್ಮನ್ನು ನನ್ನನ್ನು ದೇವರು ಪ್ರೀತಿಸಿ ನಮಗೆ ಹೇಳುತ್ತಿರುವಂತ ಮಾತು ಇದು. ನಾವು ಒಬ್ಬರಿಗೊಬ್ಬರು ಪ್ರೀತಿಯನ್ನು ತೋರಿಸಿಕೊಳ್ಳಬೇಕು. ಪ್ರತ್ಯೇಕವಾಗಿ ಕ್ರಿಸ್ತ ವಿಶ್ವಾಸಿಗಳಿಗೆ ಅಲ್ಲಿ ಹೇಳಿದಂತ ಮಾತು ಏನಂದ್ರೆ, ಕ್ರೈಸ್ತರಿಗೆ, ಕ್ರೈಸ್ತ ಮಕ್ಕಳಿಗೆ ನಾವೇನ್ ಮಾಡಬೇಕು, ಒಬ್ಬರಿಗೊಬ್ಬರು ಉಪಕಾರ ತೋರಿಸುವಂತವರಾಗಿರಬೇಕು ಎಂಬುದನ್ನ ನಾವು ನೋಡುತ್ತಾ ಇದ್ದೇವೆ. ಕರುಣೆ ತೋರಿಸ್ಬೇಕು, ಕೃಪೆ ತೋರಿಸ್ಬೇಕು. ಅದು ಬಹಳ ಬಹಳ ಮುಖ್ಯವಾದಂತ ಕೆಲಸ. ಇವತ್ತು ಗಲಾತ್ಯ 6:2 ಹೇಳಿದ ಹಾಗೆ ನಾವು ಕ್ರಿಸ್ತ ವಿಶ್ವಾಸಿಗಳಾಗಿರುವಂತವರಿಗೆ ನಾವು ಪ್ರತ್ಯೇಕವಾದಂತ ಉಪಕಾರ, ಒಬ್ಬರು ಮತ್ತೊಬ್ಬರ ಭಾರವನ್ನ ಹೊತ್ತುಕೊಳ್ಳಿ ಅಂತ ಹೇಳುವ ಹಾಗೆ ನಾವು ನಡ್ಕೊಳ್ಳುವಂತವರಾಗಿರಬೇಕು. ಈ ವಾಕ್ಯವನ್ನ ಆಲಿಸುತ್ತಿರುವಂತ ನನ್ನ ಪ್ರೀತಿಯ ದೇವಚನವೇ, ಇವತ್ತು ನಿಮ್ಮನ್ನು ನನ್ನನ್ನು ದೇವರು ಎಚ್ಚರಪಡಿಸ್ತಾ ಇದ್ದಾನೆ. ನಾವೇನಂದ್ರೆ ಒಬ್ಬರಿಗೊಬ್ಬರು ಎಫೆಸ 4:32 ಹೇಳಿದ ಹಾಗೆ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳುವವರು ಆಗಿರಬೇಕು. ದೇವರ ಸೇವೆಯನ್ನ ಪ್ರತ್ಯೇಕವಾಗಿ ಮಾಡುವವರಿಗಾಗಿ ಕರುಣೆ ತೋರಿಸಬೇಕು, ಉಪಕಾರಿಗಳಾಗಿ. ಇವತ್ತು ಸಭೆಗಳಲ್ಲಿ ನೋಡುವಾಗ ತುಂಬಾ ಜನರು ಸಾಲದಲ್ಲಿರ್ತಾರೆ, ತುಂಬಾ ಕಷ್ಟಗಳಲ್ಲಿರ್ತಾರೆ. ನಾವು ಅವರ ಸಾಲ ಎಲ್ಲ ತೀರ್ಸಕ್ಕಾಗಲ್ಲ, ಆದರೆ ಅವರನ್ನ ಧೈರ್ಯಪಡಿಸಬೇಕು, ಆದರಣೆಯನ್ನ ಕೊಡಬೇಕು. ದೇವರಿದ್ದಾನೆ, ದೇವರು ಸಹಾಯ ಮಾಡ್ತಾನೆ, ಉಪಕಾರ ಮಾಡ್ತಾನೆ ಅಂತ ಅವ್ರಿಗೆ ಏನ್ ಮಾಡ್ಬೇಕು, ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಅವ್ರಿಗೆ ಹೇಳ್ಬೇಕು ದೇವರಿದ್ದಾನೆ, ದೇವರು ಖಂಡಿತವಾಗಿ ಸಹಾಯ ಮಾಡ್ತಾನೆ ಅಂತ. ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ ನಾವು ಓದಿದ ಹಾಗೆ ಅದರ 12ನೇ ಅಧ್ಯಾಯ 10ನೇ ವಚನದಲ್ಲಿ ಓದಿದ ಹಾಗೆ ನಾವು ಕೂಡ ವಿಶ್ವಾಸದಲ್ಲಿರುವಂತಹ ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ನಾವು ಪ್ರೀತಿಸಬೇಕು. ಅದು ಬಹಳ ಮುಖ್ಯವಾದಂತ ವಿಚಾರ. ಸೊ ಅನೇಕರು ನೀವು ಸಭೆಗೆ ಹೋಗದೇ ಇರ್ಬೋದು. ಕೆಲವು ಸಾರಿ ನಾನು ನೋಡ್ತಾ ಇರ್ತೇನೆ, ಏನಂದ್ರೆ ಕೆಲವು ಕಡೆಗಳಲ್ಲಿ ಒಂದು ಆಶ್ರಮಗಳು ಅದು ಎಲ್ಲ ಇರ್ತದೆ. ಓಕೆ, ಅಂತ ಇದರಲ್ಲಿ ಆಶ್ರಮಗಳು ಕ್ರಿಶ್ಚಿಯನ್ ಆಶ್ರಮಗಳಿದ್ರೆ ಸರ್ಕಾರಗಳು ಅವರಿಗೆ ಏನು ಸವಲತ್ತುಗಳನ್ನ ಕೊಡೋದಿಲ್ಲ. ಯಾಕೆಂದ್ರೆ ನಿಮಗೇನಪ್ಪ, ನಿಮಗೆ ಅನೇಕ ಫಾರಿನ್ ಫಂಡ್ಗಳು ಬರ್ತದೆ, ನಿಮಗೆ ಬೇಕಾದಷ್ಟು ಅದು ಇದು ನಿಮಗೆ ಸಿಗ್ತದೆ, ಆದ್ರಿಂದ ನಾವು ನಿಮಗೆ ಕೊಡಲ್ಲ ಅಂತ ಹೇಳ್ತಾರೆ. ಅದರಿಂದನೇ ತುಂಬಾ ಬೇಸರ ಆಗ್ತದೆ. ಆದರೆ ಕ್ರೈಸ್ತ ವಿಶ್ವಾಸಿಗಳಿಗೆ ಫಿಲಿಪ್ಪಿ 2:3 ಹೇಳ್ತದೆ, ಯಾವುದನ್ನು ಏನೋ ಸ್ವಾರ್ಥದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಮಾಡದೆ ನಾವೇನ್ ಮಾಡಬೇಕು, ಒಬ್ಬರನ್ನೊಬ್ಬರು ತಗ್ಗಿಸಿಕೊಂಡು ಪ್ರೀತಿಯನ್ನ ತೋರಿಸ್ಬೇಕಂತ ಮಾಡಬೇಕು. ಕೆಲವು ಸಾರಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಡಿನಾಮಿನೇಷನ್ಸ್ ನೋಡ್ತಾರೆ. ಡಿನಾಮಿನೇಷನ್ಸ್ ಅವರೇ ನಮ್ಮ ಸಭೆಯವರ, ಅವರೇ ನಮ್ಮವರ. ಇದು ಬಹಳ ಬೇಸರದ ಸಂಗತಿ. ಅವ್ರು ಯಾವುದೇ ಸಭಿಕರಾಗಿರ್ಲಿ, ಯಾರೇ ಆಗಿರ್ಲಿ, ನಿಮಗೆ ಗೊತ್ತಾಯಿತು ಅಂದ್ರೆ ನಿಮ್ಮ ಕೈಲಾಗಿತ್ತು ನೀವು ಸಪೋರ್ಟ್ ಮಾಡಲೇಬೇಕು. ಅಪೋಲೋಸನು ದೇವರ ಚಿತ್ತದಂತೆ ನಂಬಿಕೆ ಇಟ್ಟವರಿಗೆ ಬಹಳವಾಗಿ ಸಹಾಯ ಮಾಡಿದರು. ಇವತ್ತು ನಾವು ಕೂಡ ಮೊದಲ ಆಪ್ಷನ್ ಕ್ರೈಸ್ತ ವಿಶ್ವಾಸಿಗಳಿಗೆ ಸಹಾಯ ಮಾಡಬೇಕು. ಇದೆಲ್ಲ ವಿಶ್ವಾಸಿಗಳು ನೋಡ್ಬೇಕು, ತಿಳ್ಕೋಬೇಕು. ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ. ಪ್ರಿಯ ದೇವರೇ ಯೇಸಪ್ಪ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ. ಹೌದು ಸ್ವಾಮಿ, ವಿಶ್ವಾಸಿಗಳಾಗಿರುವವರಿಗೆ ನಾವು ಕೈ ಚಾಚಿ ಸಹಾಯ ಮಾಡಬೇಕಪ್ಪ. ಯಾಕೆಂದ್ರೆ ಅದು ಬಹಳ ಮುಖ್ಯವಾದಂಥ ಕಾರ್ಯ. ನಿನ್ನ ನಾಮ ಮಹತ್ವಕ್ಕಾಗಿ ಅದನ್ನು ನಾವು ಮಾಡಬೇಕು. ಯೇಸುವಿನ ನಾಮದಲ್ಲಿ ಇವತ್ತು ಕೇಳಿದ ವಾಕ್ಯಗಳು ನಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡಲಿ.
ಅಪ್ಪ, ಯಾರು ಸಹಾಯ ಮಾಡದೇ ಇರುವಂಥ ವಿಶ್ವಾಸಿಗಳಿಗೆ, ಕ್ರೈಸ್ತರಿಗೆ ನಾವು ಕರ್ತನೆ ಹೃದಯಪೂರ್ವಕವಾಗಿ ನಮ್ಮ ಕೈಯಲ್ಲಾಗಿರುವಂಥ ಸಹಾಯವನ್ನು ನಾವು ಮಾಡಬೇಕು. ನಿನಗೆ ಸ್ತೋತ್ರ. ಕೆಲವು ಕಡೆಗಳಲ್ಲಿ ಮಳೆಯ ನಿಮಿತ್ತವಾಗಿ ಸಭೆಗಳು, ವಿಶ್ವಾಸಿಗಳು ಕೊಚ್ಚಿ ಹೋಗಿರುತ್ತಾರೆ. ಕೆಲವು ಕಡೆಗಳಲ್ಲಿ ಬೇರೆ ಬೇರೆ ತೊಂದರೆಗಳು, ಸಭೆಗಳಿಗೆ ಹಿಂಸೆಗಳು ನಡೆಯುತ್ತವೆ. ಅಂತ ಹಿಂಸೆ ನಡೆದ ಸಭೆಗಳಿಗೆ, ಸೇವಕರುಗಳಿಗೆ, ಕಷ್ಟದಲ್ಲಿರುವಂಥ ಸೇವಕರುಗಳಿಗೆ ನಾವು ಸಪೋರ್ಟ್ ಆಗಿ ನಿಂತುಕೊಳ್ಳುವಂತೆ ನೀವು ಕಾರ್ಯ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇದೇ ನನ್ನ ಮಟ್ಟಿಗೆ ಮಾತನಾಡಿದ ಅಂಶಕ್ಕಾಗಿ ಸ್ತೋತ್ರ. ಸೇರಿ ಬಂದಂಥ ನಮ್ಮೆಲ್ಲರನ್ನ, ನಮ್ಮ ಕುಟುಂಬಗಳನ್ನು ನೀನು ಆಶೀರ್ವದಿಸು. ನೀನೇ ಮಹಿಮೆ ಹೊಂದು. ಎಲ್ಲ ಸ್ತುತಿ ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ನಮ್ಮ ರಕ್ಷಕನು, ಕರ್ತನು, ಒಡೆಯನು, ಕ್ರಿಸ್ತನಾದ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. ಪ್ರಿಯ ದೇವಜನರೇ, ನಾವು ಕೂಡ ದೇವರ ವಾಕ್ಯದಂತೆ ಧಾರಾಳ ಮನಸ್ಸುಳ್ಳವರಾಗಿರೋಣ. ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್. ಯೇಸುವಿನ ನಾಮದಲ್ಲಿ